ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಜಿಲ್ಲೆಯ ವಿವಿಧ ಸಂಘಟನೆಗಳಿಂದ ಬೃಹತ್ ಹೋರಾಟ ನಡೆಸಲಾಗ್ತಾ ಇದೆ. ನಟ ದರ್ಶನ್ ಹಾಗೂ ಸಹಚರರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಿ ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿ ಮಾಡ್ತಿದ್ದಾರೆ. ಪ್ರತಿಭಟನೆಗೆ ವಿಎಚ್ಪಿ ಬಜರಂಗ ದಳ ಸೇರಿ ಹಲವರು ಸಾಥ್ ನೀಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಜಿಲ್ಲೆಯ ವಿವಿಧ ಸಂಘಟನೆಗಳಿಂದ ಬೃಹತ್ ಹೋರಾಟ ನಡೆಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಿ. ದರ್ಶನ್ ಹಾಗೂ ಸಹಚರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿ ನಡೆಸಲಾಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್, ವಿಎಚ್ಪಿ ಮತ್ತು ಬಜರಂಗ ದಳ ಸೇರಿ ಹಲವಾರು ಸಂಘಟನೆಗಳು ಸಾಥ್ ನೀಡಿವೆ. ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿ ಮಾಡ್ತಿದ್ದಾರೆ. ದರ್ಶನ್ ಹಾಗೂ ಸಹಚರರ ವಿರುದ್ಧ ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಚಿತ್ರದುರ್ಗದ ಹಲವಾರು ಸಂಘಟನೆಯ ಸದಸ್ಯರು ಚಿತ್ರದುರ್ಗದಲ್ಲಿ ಪ್ರತಿಭಟನೆ. ಜಿಲ್ಲೆಯ ವಿವಿಧ ಸಂಘಟನೆಗಳಿಂದ ಬೃಹತ್ ಹೋರಾಟ ನಡೆಸಲಾಗ್ತಾ ಇದೆ. ನಟ ದರ್ಶನ್ ಹಾಗೂ ಸಹಚರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇದೀಗ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿಯಲ್ಲಿ ಪ್ರತಿಭಟನೆಗೆ ವಿಎಚ್ಪಿ ಬಜರಂಗ ದಳ ಸೇರಿ ಹಲವರು ಸಾಥ್ ನೀಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ. ಹಲವರು ಸೇರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಟ ದರ್ಶನ್ ಹಾಗೂ ಸಹಚರರು ಮಾಡಿರುವಂತಹ ಕೃತ್ಯಕ್ಕೆ ಖಂಡಿಸಿ ಕ್ರಮಕ್ಕೆ ಆಗ್ರಹಿಸಿ ನೀಲಕಂಠ ದೇವಸ್ಥಾನದಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿಯ ಮುಖೇನ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೊಲೆ ಮಾಡಿದವರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ದಯವಿಟ್ಟು ಆಟೋಗೆ ಜಾಗ ಬಿಡಿ. ಆಟೋಗೆ ದಯವಿಟ್ಟು ಜಾಗ ಬಿಡಿ. ಕೊಲೆ ಮಾಡಿದವರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ದಯವಿಟ್ಟು ಆಟೋಗೆ ಜಾಗ ಬಿಡಿ. ಆಟೋಗೆ ದಯವಿಟ್ಟು ಜಾಗ ಬಿಡಿ. ಕೊಲೆ ಮಾಡಿದವರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ವೀರೇಶ್? ಎಸ್ ಶ್ವೇತಾ, ಏನು ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಚಿತ್ರದುರ್ಗದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುವುದು. ಈ ಒಂದು ಪ್ರಕರಣವು ಕೂಡ ಸಾಕಷ್ಟು ತಿರುವನ್ನ ಪಡ್ಕೊಂತಾ ಇದೆ. ಅವರ ಒಂದು ತವರು ಕ್ಷೇತ್ರದಲ್ಲೂ ಕೂಡ ಅದಾಗ್ಲೇ ಅವರ ಬಂಧುಗಳಾಗಿರ್ಬೋದು ಹಾಗೂ ಅವರ ಒಂದು ಆತ್ಮಾಭಿಮಾನಿಗಳು ಹೀಗೆ ಸಾಕಷ್ಟು ಜನರು ಒಂದು ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಕೂಡ ಈಗಾಗಲೇ ಈ ಒಂದು ಹತ್ಯೆಯನ್ನ ಖಂಡಿಸಿ ಇಂದು 10ಕ್ಕೂ ಹೆಚ್ಚು ಸಂಘಟನೆಗಳಿಂದ ಮೌನ ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಈಗಾಗಲೇ ಏನು ಬಜರಂಗ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳು, ಆಮೇಲೆ ರೈತ ಸಂಘಟನೆಗಳು ಮತ್ತು ಒಂದು 200ಕ್ಕೂ ಹೆಚ್ಚು ಅಧಿಕ ಮಂದಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದರ್ಶನ್ ವಿರುದ್ಧ ಒಂದು ಏನೋ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಏನು ನಟ ದರ್ಶನ್ ಸೇರಿ ಇತರೆ 13 ಆರೋಪಿಗಳನ್ನ ಈಗಾಗಲೇ ನೀವು ಜೀವಾವಧಿ ಶಿಕ್ಷೆಯನ್ನ ನೀಡಲೇಬೇಕೆಂದು ಈ ಒಂದು ಪ್ರತಿಭಟನೆ ಮೂಲಕ ಅವರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಈ ನಗರದ ನೀಲಕಂಠೇಶ್ವರ ದೇಗುಲದಿಂದ ಡಿಸಿ ಕಚೇರಿಯವರೆಗೆ ಮೌನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ನಂತರ ಈ ಒಂದು ಪ್ರತಿಭಟನೆಯ ನಂತರ ಅವರು ಕೂಡ ಏನು ಜಿಲ್ಲಾಧಿಕಾರಿ ಒಳಗೆ ಮನವಿಯನ್ನ ಸಲ್ಲಿಸಿ ಆದಷ್ಟು ಬೇಗ ಅವರಿಗೆ ಈಗಾಗಲೇ ಏನು ದರ್ಶನ್ ಮಾಡಿದಂತ ಒಂದು ಪ್ರಕರಣಕ್ಕೆ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಬೇಕೆಂದು ಅಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಈ ಪ್ರತಿಭಟನೆಯಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ಕಡೆಯಿಂದ ಏನಾದ್ರೂ ಒತ್ತಡ ಬಂತ, ಏನಾದ್ರೂ ಅವ್ರೇನಾದ್ರೂ ಜಗಳ ತೆಗ್ದಿದಾರ ಏನು ಎತ್ತ ಅಂತ? ಈ ಸತ್ಯತೆ ಏನು ಅಂತಂದ್ರೆ ಈ ಒಂದು ಪ್ರತಿಭಟನೆ ಭಾರಿ ವಿರೋಧ ವ್ಯಕ್ತವಾಗಿರುವುದರಿಂದ ಅಲ್ಲಿ ಯಾವುದೇ ರೀತಿಯಂತ ದರ್ಶನ್ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಪರ ಜನರಾಗಿರ್ಬೋದು ಯಾರು ಕೂಡ ಅಲ್ಲಿ ಮುಂದಾಳತ್ವವನ್ನು ವಹಿಸಲ್ಲ. ಯಾಕಂತಂದ್ರೆ ಆ ಒಂದು ಏನು ಈಗಾಗಲೇ ಚಿತ್ರದುರ್ಗದ ಮೂಲ ವ್ಯಕ್ತಿ ಆಗಿರೋದ್ರಿಂದ ಅವರು ಕೂಡ ಈಗಾಗಲೇ ಏನು ದರ್ಶನ್ ಪರವಾಗಿರುವಂತವ್ರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಆಗಿರಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತದೆ. ಯಾಕಂತಂದ್ರೆ ಒಂದು ಸ್ವಂತ ಈಗ ಯಾರ್ ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಹಾಗಾಗಿ ಒಂದು ಕೊಲೆ ಹಂತಕ್ಕೆ ಇವರು ಮಟ್ಟಕ್ಕೆ ಮಾಡುವ ಹಂತಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಅವ್ರಿಗೆ ಒಂದು ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋ ರೀತಿ ಕೂಡ
ಈಗಾಗಲೇ ಅಲ್ಲಷ್ಟು ಸಾಕಷ್ಟು ಓಕೆ ಆರೋಪಗಳು ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ.